ಸಮಸ್ತ ಕಲರ್ ಟಾಕೀಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಲರ್ ಟಾಕೀಸ್ ವಾಹಿನಿಗೆ ನಿಮಗೆಲ್ಲರಿಗೂ ಸಹ ಹಾರ್ದಿಕವಾದ ಸುಸ್ವಾಗತ. ಈ ದೃಶ್ಯಾವಳಿಯಲ್ಲಿ ಗುರುವಿನ ಪಥ ಬದಲಾವಣೆ ಮತ್ತು ಅದರ ಆಧಾರದಲ್ಲಿ ದ್ವಾದಶ ರಾಶಿಯವರ ಮೇಲೆ ಆಗತಕ್ಕಂಥ ಎಲ್ಲ ಪ್ರಭಾವಗಳ ಬಗ್ಗೆ ನಾವು ಪರಿಶೀಲನೆಯನ್ನು ಮಾಡೋಣ. ಕೊನೆಯದಾಗಿ ಮೀನರಾಶಿ. ಮೀನರಾಶಿನವರಿಗೆ ಹೆಚ್ಚು ಕಡಿಮೆ ನಾನು ಆಗಲೇ ಹೇಳಿರೋ ಪ್ರಕಾರವಾಗಿ ಕರ್ಕಾಟಕ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ ನಂತರ ಅತ್ಯುತ್ತಮವಾದ ಫಲಿತಾಂಶ ಯಾರಿಗಾದರೂ ಇದೆ ಅಂತಂದರೆ ನಿಶ್ಚಯವಾಗಿ ಅದು ಮೀನರಾಶಿನವರಿಗೆ ಆಗಿರುತ್ತೆ. ಕಾರಣ ನಿಮ್ಮ ರಾಶ್ಯಾಧಿಪತಿಯೇ ಆಗಿರತಕ್ಕಂಥ ಗುರು ಮತ್ತು ನಿಮ್ಮ ಕರ್ಮಸ್ಥಾನಾಧಿಪತಿ 10ನೇ ಮನೆ ಅಧಿಪತಿ ಆಗಿರತಕ್ಕಂಥ ಗುರು ಯಾವಾಗಲೂ ಅಷ್ಟೇ ನಿಮಗೆ ಪ್ರಚಂಡವಾದಂಥ ಗುರುಬಲ ಇರುತ್ತೆ. ಯಾವುದೇ ಅನುಮಾನ ಇರೋದಿಲ್ಲ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ನು ತುಂಬ ಜಾಸ್ತಿ ಇರುತ್ತೆ. ಸೂಕ್ಷ್ಮಮತಿಗಳು, ನೀವು ಕುಶಾಗ್ರಮತಿಗಳು, ಎಲ್ಲವನ್ನು ನೀವು ತುಂಬ ಅನಲಿಟಿಕಲ್ ಆಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇರತಕ್ಕಂಥವರು. ಅಷ್ಟೇ ಒಂದು ಸೂಕ್ಷ್ಮ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು ಸಹ ನೀವು ಆಗಿರ್ತೀರ ನೀವು. ಸೊ ನಿಮಗೆ ರಾಶ್ಯಾಧಿಪತಿ ಕರ್ಮಸ್ಥಾನಾಧಿಪತಿ ಎರಡೂ ಆಗಿರತಕ್ಕಂಥ ಗುರು ತ್ರಿಕೋಣದಲ್ಲಿ ಉಚ್ಚನಾಗಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಹದ ಸ್ಥಿತಿಗತಿ ಅಂತ ನಾನು ಹೇಳಬೇಕಾಗತ್ತೆ. ಎಕ್ಸಲೆಂಟ್ ಪ್ಲಾನೆಟರಿ ಪ್ಲೇಸ್ಮೆಂಟ್ ಒನ್ಸ್ ಇನ್ 12 ಇಯರ್ಸ್ ಮಾತ್ರ ಬರ್ತಕ್ಕಂಥದ್ದು ಇದಾಗಿರುತ್ತೆ. ಆ ತ್ರಿಕೋಣದಲ್ಲಿರತಕ್ಕಂಥ ಗುರು ನೇರವಾಗಿ ಅಲ್ಲಿಂದ ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ಅಂದರೆ 9ನೇ ಮನೆ, 11ನೇ ಮನೆ ಮತ್ತು ನಿಮ್ಮ ರಾಶಿ ಇಷ್ಟೂ ಮನೆಗಳ ಮೇಲೆ ದೃಷ್ಟಿಯನ್ನು ಹಾಕ್ತಾ ಇದ್ದಾನೆ. ಅದು ಯಾರು? ಉಚ್ಚ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಸೊ ಭಾಗ್ಯ ಉದಯ ಆಗುತ್ತೆ. ನಿಮಗೆ ಬರಬೇಕಾಗಿರ್ತಕ್ಕಂಥ ಎಲ್ಲ ಅದೃಷ್ಟಗಳು. ಒಂದು ಮಾತು ಹೇಳ್ತಾರೆ, ಭಗವಂತ ಕೊಡಬೇಕಾದಾಗ ಭಗವಾನ್ ದೇತಾ ಹೇ ತೋ ಛಪ್ಪರ್ ಪಾಡ್ಕೆ ದೇತಾ ಹೇ ಅಂತ ಹಿಂದಿನ ಒಂದು ಮಾತನ್ನು ಹೇಳ್ತಾರೆ. ಜಬ್ ಊಪರ್ವಾಲ ದೇತಾ ಹೇ ತೋ ಛಪ್ಪರ್ ಪಾಡ್ಕೆ ದೇತಾ ಹೇ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಭಗವಂತ ಮೇಲಿರ್ತಕ್ಕಂಥವು ನಮಗೆ ಯಾವಾಗ ಕೊಡಬೇಕು ಅಂತ ನಿರ್ಧಾರ ಮಾಡ್ಕೊಳ್ತಾನೋ ಆವಾಗ ಮೇಲ್ಛಾವಣಿಯನ್ನು ಇಬ್ಬಾಗ ಮಾಡಿ ಮೇಲಿಂದ ಕನಕವೃಷ್ಟಿಯನ್ನು ನಮ್ಮ ಮನೆಯೊಳಗಡೆ ಸುರಿಸ್ತಾನೆ ಅನ್ನತಕ್ಕಂಥ ಮಾತಿದು. ಸೊ ಸಾಕ್ಷಾತ್ ಶಂಕರಾಚಾರ್ಯರು ಒಬ್ಬ ಬಡ ಹೆಣ್ಣು ಮಗಳ ಒಂದು ಮನೆಯಲ್ಲಿ ಕನಕಧಾರ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿದಾಗ ಆ ಸೂರ್ಯನಿಂದ ಕೆಳಗಡೆ ಹೊನ್ನಿನ ರಾಶಿಯ ಮನೆಯಲ್ಲಿ ಸುರಿಯಿತು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಕಂಡಿದ್ದೀವಿ. ಆ ಥರದ ವಿಶೇಷವಾದ ಕನಕವೃಷ್ಟಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಒಂದು ಸಂದರ್ಭ ಮೀನರಾಶಿನವರಿಗೆ ಈಗ ಒದಗಿ ಬಂದಿದೆ. ಸೊ ಮೀನರಾಶಿನವರು ನೀವು ಮಾಡಬೇಕಾಗಿರೋ ಕಾರಣ ಏನಂತಂದರೆ, ನಿಮ್ಮ ರಾಶ್ಯಾಧಿಪತಿ ಕರ್ಮಸ್ಥಾನಾಧಿಪತಿ ಎರಡೂ ಆಗಿರತಕ್ಕಂಥ ಗುರು ತ್ರಿಕೋಣದಲ್ಲಿ ಉಚ್ಚನಾಗಿದ್ದು ಭಾಗ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ, ಲಾಭವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಮುಟ್ಟಿದ್ದೆಲ್ಲ ಚಿನ್ನ ಆಗತಕ್ಕಂಥ ಒಂದು ಸಂದರ್ಭ ಇದಾಗಿರುತ್ತೆ. ಬಟ್ ಅತಿ ಆಸೆಗೆ ಹೋಗಬಾರ್ದು. ನೀವು ಸ್ವಲ್ಪ ಆ ವಿಚಾರದಲ್ಲಿ ಲೋಭತ್ವವನ್ನು ಬಿಟ್ಟಿದ್ದಾದಲ್ಲಿ ಅದ್ಭುತವಾದ ಶ್ರೀಮಂತಿಕೆ, ಐಶ್ವರ್ಯ ಎಲ್ಲವನ್ನು ನಿಮ್ಮದಾಗಿಸ್ಕೊಡ್ತಕ್ಕಂಥ ಒಂದು ಸಾಧ್ಯತೆ ಈಗ ಗೋಚರವಾಗ್ತಾ ಇದೆ. ಇನ್ನು ಮೀನರಾಶಿನವರಿಗೆ ಉದ್ಯೋಗದಲ್ಲೂ ಅಷ್ಟೇ ಈ ಸಂದರ್ಭದಲ್ಲಿ ವಿಶೇಷವಾದ ಬಡ್ತಿ, ವಿಶೇಷವಾದಂಥ ಒಂದು ಸ್ಥಾನಮಾನಗಳು ಮತ್ತು ಗೌರವಗಳು ಎಲ್ಲವೂ ಬರತಕ್ಕಂಥ ಸಾಧ್ಯತೆ ಇದೆ. ಹೆಚ್ಚಿನ ಜವಾಬ್ದಾರಿಗಳನ್ನು ನಿಮಗೆ ಕೊಡ್ತಾರೆ. ಇಲ್ಲಿವರೆಗೂ ಒಂದು ಸಾಧಾರಣವಾದ ಎಂಪ್ಲಾಯಿ ಆಗಿರ್ತೀರಾ, ಸೇಲ್ಸ್ ಮ್ಯಾನೇಜರ್ ಆಗಿರ್ತೀರಾ, ಇಲ್ಲ ಒಂದು ಏರಿಯಾ ಇನ್ಚಾರ್ಜ್ ಆಗಿರ್ತೀರಾ. ಇದ್ದಕ್ಕಿದ್ದಾಗೆ ನಿಮಗೆ ಒಂದು ವೈಸ್ ಪ್ರೆಸಿಡೆಂಟ್ ಮಾಡಿಬಿಡ್ತಾರೆ ನಿಮ್ಮನ್ನು, ಇಲ್ಲ ಅಂದರೆ ಒಂದು CFO ಮಾಡಿಬಿಡ್ತಾರೆ, ಇಲ್ಲ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ನಲ್ಲಿ ಇವ್ರಿಗೂ ಒಂದು ಸ್ಥಾನ ಕೊಡಿ ಅಂತ ಹೇಳಿಬಿಡ್ತಾರೆ. ಎಲ್ಲಿಂದ ಬರುತ್ತೆ ಇಷ್ಟು ಬೇಗ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ನಿಮ್ಮ ಜೊತೆಲಿರೋರೆಲ್ಲರೂ ಹೊಟ್ಟೆ ಅವ್ರು ಕೊಡ್ತಾರೆ, ಆದರೆ ಮಾಡೋದೇನು ಇಲ್ಲ. ಅದು ನಿಮ್ಮ ಪಾಲಿನ ಭಾಗ್ಯ, ಯಾರು ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಅದು ನಿಮಗೆ ಬರಲೇಬೇಕಾಗಿರುತ್ತೆ, ನಿಶ್ಚಯವಾಗಿ ಬರುತ್ತೆ. ಈ ಥರ ಎಷ್ಟೋ ಬಾರಿ ನಾವು ನೋಡ್ತಾ ಇರ್ತೀವಿ. ನಿನ್ನೆ ಮೊನ್ನೆ ಪಾರ್ಟಿ ಇಟ್ಟಿರ್ತಾರೆ, 3 ತಿಂಗಳು 6 ತಿಂಗಳು 1 ವರ್ಷ ಆಗಿರುತ್ತೆ. ಇದ್ದಕ್ಕಿದ್ದಾಗ ಅವರೊಂದು ಸರ್ಕಾರವನ್ನೇ ರಚನೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಸಹ ಬಂದ್ಬಿಡುತ್ತೆ ಅವರಿಗೆ. ಎಲ್ಲಿಂದ ಬಂತು, ಇದನಿಗೆ ಅನುಭವ ಇಲ್ವಲ್ಲ ಅಂತಂದರೆ ಅಲ್ಲಿ ಪ್ರಜಾನುರಾಗ, ಒಂದು ದೈವಾನುಗ್ರಹ ಎರಡೂ ಸಹ ಸೇರಿಕೊಂಡಿರುತ್ತೆ. ಸೊ ಭಗವಂತ ಕೊಡಬೇಕು ಅಂತ ನಿರ್ಧಾರ ಮಾಡಿಕೊಂಡಾಗ ಯಾವ ಶಕ್ತಿಯೂ ಸಹ ತಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಮೀನರಾಶಿನವರಿಗೆ ಈ ಥರದ ವಿಶೇಷವಾದ ಸಂದರ್ಭ ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ರವರೆಗೂ ಸಹ ಇರುತ್ತೆ. ನಿಮ್ಮ ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಮಾಡ್ತಾ ನಿಮ್ಮ ಮಾರ್ಗದಲ್ಲಿ ನೀವು ಸಾಗಿ ಎಲ್ಲವೂ ಶುಭವಾಗುತ್ತೆ ನಿಮಗೆ. ಇನ್ನು ಹೊಸದಾಗಿ ಮದುವೆ ಆಗಿರತಕ್ಕಂಥ ಗಂಡ ಹೆಂಡತಿಯರಿಗೂ ಅಷ್ಟೇ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ವಿಶೇಷವಾದ ಗೌರವಗಳು, ಸ್ಥಾನಮಾನಗಳು ಎಲ್ಲವೂ ಬರತಕ್ಕಂಥ ಸಾಧ್ಯತೆಗಳಿರುತ್ತೆ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಒಂದು ಈ ಸೆಲೆಬ್ರಿಟೀಸ್ ಒಂದು ಕಲ್ಚರ್ ಪ್ರಕಾರವಾಗಿ ಪವರ್ ಕಪಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇವತ್ತು ಬಂದಿದೆ. ಗಂಡ ಹೆಂಡತಿ ಇಬ್ಬರೂ ಅಷ್ಟೇ ಸರಿಸಮಾನವಾಗಿ ಸಮಾಜದಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು, ಒಬ್ಬರಿಂದ ಇನ್ನೊಬ್ಬರು ಒಬ್ರಿಗೊಬ್ರು ಪೂರಕವಾಗಿರತಕ್ಕಂಥದ್ದು, ಒಬ್ರಿಗೊಬ್ರು ಕಾಂಪ್ಲಿಮೆಂಟರಿ ಆಗಿರತಕ್ಕಂಥದ್ದು. ಈ ಒಂದು ಮೈಂಡ್ಸೆಟ್ಟನ್ನು, ಈ ಒಂದು ಕಲ್ಚರನ್ನು ಸಾಮಾನ್ಯ ವ್ಯಕ್ತಿಗಳು ಸಹ ರೂಢಿಸ್ಕೊಡ್ತಾ ಇದ್ದಾರೆ. ತುಂಬ ಅತ್ಯುತ್ತಮವಾದ ವಿಚಾರ. ಪರಸ್ಪರರಿಗೆ ಪೂರಕವಾಗಿರತಕ್ಕಂಥದ್ದು, ಪರಸ್ಪರಲ್ಲಿ ವಿಶೇಷವಾದ ನಂಬಿಕೆ ಮತ್ತು ಒಂದು ಲಾಯಲ್ಟಿ ಅನ್ನೋದು ಇಟ್ಕೊಳ್ತಕ್ಕಂಥದ್ದು ಯಾವತ್ತಿದ್ರೂ ಅಷ್ಟೇ ಒಂದು ಸಂಬಂಧಕ್ಕೆ ಅದೇ ಒಂದು ಭದ್ರವಾದ ಬುನಾದಿ ಆಗಿರುತ್ತೆ. ಮೀನರಾಶಿನವರು ವಿಶೇಷವಾಗಿ ಈ ಥರದ ಒಂದು ಪರಸ್ಪರರಲ್ಲಿ ವಿಶೇಷವಾದ ಪ್ರೇಮಾನುರಾಗಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತೀರ. ನವದಂಪತಿಗಳು ನಿಮ್ಮ ಸ್ಥಾನಮಾನಗಳನ್ನು ದೊಡ್ಡದಾಗಿ ಬೆಳೆಸೋದಕ್ಕೆ ಏನಾದರೂ ಒಂದು ಕನಸುಗಳನ್ನ, ಗುರಿಗಳನ್ನು ಹಾಕ್ಕೊಂಡಿದ್ದರೆ ಅದೆಲ್ಲವನ್ನು ಕಾರ್ಯಗತ ಮಾಡೋದಕ್ಕೆ ಸರಿಯಾದಂಥ ಸಮಯ ಇದಾಗಿರುತ್ತೆ. ಒಟ್ಟಿಗೆ ಕೈ ಜೋಡಿಸಿ ಮುಂದಕ್ಕೆ ಹೋಗಿ ಶುಭವಾಗುತ್ತೆ, ನಿಮಗೆ ಏನು ತೊಂದರೆ ಇಲ್ಲ.
ಇನ್ನು ಪಂಚಮದಲ್ಲಿ ಗುರು ಇರೋದರಿಂದ ನಾವು ಹೇಳಲೇಬೇಕಾಗಿಲ್ಲ, ಪುತ್ರಕಾರಕ, ಸಂತಾನಕಾರಕ, ಸಂತಾನ ಸ್ಥಾನದಲ್ಲೇ ಕುಳಿತುಕೊಂಡಿರ್ತಕ್ಕಂಥದ್ದು. ಸಂತಾನಾಪೇಕ್ಷೆಗಳಿಗೆ ಈ ಸಮಯದಲ್ಲಿ ನಿಶ್ಚಯವಾಗಿ 100ಕ್ಕೆ 100ರಷ್ಟು ಶುಭ ಫಲಿತಾಂಶ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಸತ್ಸಂತಾನ ಪ್ರಾಪ್ತಿ ಆಗುತ್ತೆ ನಿಮಗೆ. ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಒಂದು ನಮಗೆ ಮಕ್ಕಳಾಗಲಿಲ್ವಲ್ಲ ಅನ್ನತಕ್ಕಂಥ ಕೊರಗು ಹೊಂದಿರುತ್ತೆ. ಆದಮೇಲೆ ಆ ಮಕ್ಕಳು ಸಮಾಜಕ್ಕೆ ಪ್ರಯೋಜಕರಾಗ್ತಾರಾ ಇಲ್ವಾ ಅನ್ನತಕ್ಕಂಥ ಎರಡನೇ ಕೊರಗಾಗಿರುತ್ತೆ. ಸೊ ಸಮಾಜದಲ್ಲಿ ಸತ್ಸಂತಾನವನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ದೇ ಗೃಹಸ್ಥ ಧರ್ಮದ ದಾಂಪತ್ಯ ಜೀವನದ ಮೂಲ ಉದ್ದೇಶ ಆಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಗೌರವವನ್ನು, ಕೀರ್ತಿಯನ್ನು, ಪ್ರತಿಷ್ಠೆಯನ್ನು ಇನ್ನಷ್ಟು ಬೆಳೆಸ್ತಕ್ಕಂಥ ವಿಶೇಷವಾದ ಸಾಧಕರಾಗ್ತಾರೆ. 8ರಿಂದ 16 ವರ್ಷ 20 ವರ್ಷದ ವಯೋಮಾನದಲ್ಲಿ ಮಕ್ಕಳು ಯಾರಾದರೂ ಇದ್ದಿದ್ದಾದ ಪಕ್ಷದಲ್ಲಿ ಮೀನರಾಶಿನವರಿಗೆ ಈ ಸಮಯದಲ್ಲಿ ನಿಮ್ಮ ಮಕ್ಕಳು ಮಾಡತಕ್ಕಂಥ ಸಾಧನೆಯಿಂದ ಇಡೀ ಒಂದು ಫ್ಯಾಮಿಲಿಗೆ ವಿಶೇಷವಾದ ಒಂದು ಗೌರವ, ಒಂದು ಕೀರ್ತಿ ಎಲ್ಲವೂ ಬರತಕ್ಕಂಥ ಸಾಧ್ಯತೆ ಇದೆ. ಅತ್ಯುತ್ತಮವಾಗಿದೆ, ಏನೂ ತೊಂದರೆ ಇಲ್ಲ. ಒಂದು ವೇಳೆ ಮಕ್ಕಳನ್ನೇನಾದರೂ ದೂರಾಭಾರದ ಊರುಗಳಿಗೆ ಕಳಿಸಬೇಕಾದಂಥ ಸಂದರ್ಭ ಬಂದಿದ್ದಾದಲ್ಲಿ ಆತಂಕ ಇಟ್ಕೊಳ್ಳದೆ, ಯಾವುದೇ ರೀತಿ ಅನುಮಾನ ಇಲ್ಲದೆ ಕಳಿಸ್ಕೊಡಿ. ಅವರ ಬೆಳವಣಿಗೆಗೆ, ಏಳಿಗೆಗೆ ಇನ್ನಷ್ಟು ಪೂರಕವಾಗತಕ್ಕಂಥ ಒಂದು ಸನ್ನಿವೇಶ ಇದಾಗಿರುತ್ತೆ. ತೊಂದರೆ ಇಲ್ಲ. ಆರೋಗ್ಯದ ವಿಚಾರದಲ್ಲಿ ಮಾತ್ರ ಮೀನರಾಶಿನವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕಾರಣ ಷಷ್ಠಾಧಿಪತಿ ಆಗಿರತಕ್ಕಂಥ ರವಿಯ ಸಂಚಾರದ ಆಧಾರದ ಮೇಲೆ ಅಲ್ಲಲ್ಲಿ ಸ್ವಲ್ಪ ನಿಮಗೆ ನಿಮ್ಮ ಮಾನಸಿಕ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆ. ಅದರಲ್ಲೂ ಸಹ ಕೋಪತಾಪಗಳು ಆವಾಗವಾಗ ತುಂಬ ಜಾಸ್ತಿ ಆಗ್ತಕ್ಕಂಥದ್ದು. ಇದ್ದಕ್ಕಿದ್ದಾಗೆ ನಿಮಗೆ ಎಮೋಷನಲ್ ಡಿಪ್ರೆಷನ್ ಆಗ್ತಕ್ಕಂಥ ಸಾಧ್ಯತೆ. 32ರಿಂದ 38 ವಯೋಮಾನದಲ್ಲಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಈ ಥರದ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಗೋಚರವಾಗ್ತಾ ಇದೆ. ಸ್ವಲ್ಪ ಈ ನಿಟ್ಟಿನಲ್ಲಿ ಕೇರ್ಫುಲ್ ಆಗಿರಬೇಕಾಗುತ್ತೆ ನೀವು. ಪರಿಹಾರ ಕ್ರಮದಲ್ಲಿ ಮೀನರಾಶಿನವರು ಏನೇನೆಲ್ಲ ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿದಿನ ಪಾರಾಯಣ ಮಾಡತಕ್ಕಂಥದ್ದು ಅದ್ಭುತವಾದ ಫಲಿತಾಂಶವನ್ನು ಕೊಡುತ್ತೆ. ಹರಿವಾಯು ಸ್ತುತಿ ಅನ್ನತಕ್ಕಂಥ ಸ್ತೋತ್ರದಲ್ಲಿ ಆಂಜನೇಯನಿಗೆ ನೀವು ಅಭಿಷೇಕವನ್ನು, ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ವಿಶೇಷವಾದ ಲಾಭಾಂಶಗಳಿಂದ ತಂದುಕೊಡುತ್ತೆ. ಇನ್ನು ಒಂದು ವೇಳೆ ಯಾರಾದರೂ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಿದ್ದಂಥ ದಂಪತಿಗಳಿದ್ದಾದ ಪಕ್ಷದಲ್ಲಿ, ನಾನಾಗಲೇ ಮತ್ತೊಂದು ರಾಶಿಗೆ ತಿಳಿಸಿರೋ ಪ್ರಕಾರ ಈ ಡಿವೋರ್ಸ್ಗಾಗಲಿ ಅಪ್ಲೈ ಮಾಡಿರ್ತಕ್ಕಂಥವ್ರು ಅಥವಾ ಸಪರೇಷನಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ದಂಪತಿಗಳು, ಇವ್ರುಗಳೇನು ಮಾಡಬೇಕು ಅಂತಂದರೆ, ಒಂದು ಧಾರ್ಮಿಕವಾದ ದೈವಿಕವಾದ ಪ್ರಯತ್ನವನ್ನು ಮಾಡಬೇಕು ಒಂದಾಗೋದಕ್ಕೆ, ಎಲ್ಲವನ್ನು ಸರಿ ಮಾಡಿಕೊಡೋದಕ್ಕೆ. ಏನಂದರೆ, ಹುತ್ತದ ಮಣ್ಣಿನಲ್ಲಿ ಶಿವಲಿಂಗಗಳನ್ನು ಮಾಡಿ ನಿಮ್ಮ ನಕ್ಷತ್ರಗಳಿಗೆ ಪರಮ ಮೈತ್ರತಾರೆ ಇರತಕ್ಕಂಥ ಗುರುವಾರದ ದಿವಸ ನೀವು ಪರಸ್ಪರ ಇಬ್ಬರು ಒಟ್ಟಿಗೆ ಕುಳಿತುಕೊಂಡು ರುದ್ರಾಭಿಷೇಕವನ್ನು ಮಾಡಿಸಬೇಕಾಗತ್ತೆ. ಸೂಕ್ತವಾದಂಥ ಆಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ಈ ರುದ್ರಾಭಿಷೇಕವನ್ನು ಮಾಡಿಸಿ ಮತ್ತು ಆ ಹುತ್ತದ ಮಣ್ಣನ್ನು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಇಟ್ಕೊಳ್ಳಿ. ಇದರಿಂದ ವಿಶೇಷವಾದ ಬದಲಾವಣೆ, ಪರಸ್ಪರಲ್ಲಿ ನೀವು ಇನ್ನಷ್ಟು ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸಾಂಗತ್ಯ ಎಲ್ಲವೂ ಬೆಳೆಯತಕ್ಕಂಥ ಸಾಧ್ಯತೆ ಇರುತ್ತೆ. ಚೆನ್ನಾಗಿದೆ. ಇನ್ನು ಕರ್ಮಸ್ಥಾನಾಧಿಪತಿ ಆಗಿರತಕ್ಕಂಥ ಗುರು ನಿಮಗೆ ಪಂಚಮ ಸ್ಥಾನದಲ್ಲಿರತಕ್ಕಂಥದ್ದು. ಕೆಲವರಿಗೆ ಸ್ವತಂತ್ರವಾದ ಒಂದು ಬಿಸ್ನೆಸ್ಸು, ವ್ಯಾಪಾರ ಏನಾದರೂ ಮಾಡಬೇಕು ಅಂತ ಬಹಳ ದಿವಸಗಳಿಂದ ಅಂದ್ಕೊಳ್ತಾ ಇರ್ತೀರ. ಅದರಲ್ಲೂ ಸಹ ಈ ಒಂದು ಫುಡ್ ಡಿವಿಷನ್ನಲ್ಲಿ ಒಂದು ಕ್ಲೌಡ್ ಕಿಚನ್ ಇರತಕ್ಕಂಥದ್ದಾಗಿರ್ಬೋದು, ರೆಸ್ಟೋರೆಂಟ್ ಶುರು ಮಾಡ್ತಕ್ಕಂಥದ್ದಾಗಿರ್ಬೋದು, ಹೋಟೆಲ್ ಬಿಸ್ನೆಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಈ ಡಿವಿಷನ್ಗೆ ಸಂಬಂಧಪಟ್ಟ ಹಾಗೆ ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ಎಲ್ಲ ವಿಭಾಗದಲ್ಲಿ ಯಾರ್ಯಾರು ಕೈ ಹಾಕ್ತೀರಾ, ಒಂದು ಬೇಕರಿ ಇಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ಹೋಮ್ ಫುಡ್ ಪ್ರಾಡಕ್ಟ್ಸ್ ಮಾಡಿ ಅದನ್ನು ಸೇಲ್ ಮಾಡತಕ್ಕಂಥದ್ದಾಗಿರ್ಬೋದು, ಈ ಥರದ ಎಲ್ಲ ಪ್ರಯತ್ನಗಳು ಮಾಡತಕ್ಕಂಥ ಮೀನರಾಶಿನವರಿಗೆ ತುಂಬ ಒಳ್ಳೆಯ ಸಮಯ. ಅಮೃತಗಳಿಗೆ ಒಳ್ಳೆಯ ದಿನ ನೋಡಿ ದಿನ ಶುರು ಮಾಡಿ. ನಿಶ್ಚಯವಾಗಿ ಒಳ್ಳೆಯ ಹೆಸರು, ಒಂದು ಜನಪ್ರಿಯತೆ ಮತ್ತು ಲಾಭ ಎಲ್ಲವೂ ಬರತಕ್ಕಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನೂ ತೊಂದರೆ ಇಲ್ಲ. ಇನ್ನು ಈ ವರ್ಷ ನೀವು ಮಾಡ್ಕೊಳ್ತಕ್ಕಂಥ ಒಂದು ಅಸೆಟ್ಸ್ ಬಗ್ಗೆ ನಾವು ನೋಡಿದ್ದಾದಲ್ಲಿ, ನಿಮಗೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಕುಜ, ದ್ವಿತೀಯ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜ, ಭೂಮಿಕಾರಕ ನಿಮಗೆ ಒಳ್ಳೆಯ ಸ್ಥಾನದಲ್ಲಿರತಕ್ಕಂಥದ್ದು, ಕುಜ ಮತ್ತು ಗುರುವಿನ ಸಂಯೋಗವೂ ಸಹ ಬರತಕ್ಕಂಥದ್ದು. ಇದರ ಆಧಾರದಲ್ಲಿ ಹೇಳಬೇಕು ನಾವು ಅಂತಂದರೆ, ನಿಶ್ಚಯವಾಗಿ ಈ ವರ್ಷ ಒಂದು ಸೈಟನ್ನು ಕೊಂಡ್ಕೊಳ್ತೀರಾ, ಒಂದು ಮನೆಯನ್ನು ಮಾಡ್ಕೊಳ್ತೀರಾ. ಇಮ್ಮಿಡಿಯೇಟಾಗಿ ಆ ಮನೆಗೆ ಮೂವಿನ ಆಗತಕ್ಕಂಥ ಒಂದು ಸಾಧ್ಯತೆ ಸ್ವಲ್ಪ ಕಡಿಮೆ ಇದ್ರೂ ಸಹ ಅಸೆಟ್ ಅನ್ನತಕ್ಕಂಥದ್ದು ನಿಮ್ಮ ಪಾಲಿಗೆ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾವುದೇ ರೀತಿ ಇದರಿಂದ ನಮಗೆ ತೊಂದರೆಗಳಾಗದೆ ಎಲ್ಲವೂ ಒಂದು ನಿಮ್ಮ ಬಜೆಟ್ ಪ್ಲ್ಯಾನಿಂಗ್ ಪ್ರಕಾರವಾಗಿ ಹೋಗುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ತೊಂದರೆ ಇಲ್ಲ. ಉದ್ಯೋಗ ರೀತಿಯ ತೆಗೆದುಕೊಂಡಿದ್ದಾದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನೀವು ಹಾಕ್ತಾ ಇರ್ತಕ್ಕಂಥ ಪ್ರಯತ್ನಗಳಿಗೆ ಸರಿಯಾದಂಥ ಫಲಿತಾಂಶ ಬರುವಂಥ ಒಂದು ಸಾಧ್ಯತೆ ಇದಾಗಿರುತ್ತೆ. ನಾನು ಆಗಲೇ ಹೇಳಿರೋ ಪ್ರಕಾರ ನಿಮ್ಮ ಸ್ಥಾನಮಾನಗಳೇನೇ ಇದ್ದರೂ ಸಹ ಅದರಿಂದ ಒಂದು 2 ಪಟ್ಟು 4 ಪಟ್ಟು ನೀವು ಮೇಲಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ವಿಶೇಷವಾಗಿ ಗೋಚರವಾಗ್ತಾ ಇದೆ. ಉದ್ಯೋಗಿಗಳಿಗೆ, ಕಾರ್ಮಿಕರಿಗೆ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಇನ್ನು ಮೀನರಾಶಿಯವರಿಗೆ ವಿಶೇಷವಾಗಿ ನೀವು ಅನುಸರಿಸಬೇಕಾಗಿರ್ತಕ್ಕಂಥ ಪರಿಹಾರಗಳ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ಮೊದಲನೇದಾಗಿ ನಿಮ್ಮ ರಾಶಿಯ ಹರಳು ಮತ್ತು ಗುರುವಿಗೆ ಸಂಬಂಧಪಟ್ಟಂಥ ಹರಳು ಎರಡೂ ಆಗಿರೋದ್ರಿಂದ ಈ ಯೆಲ್ಲೋ ಸಫೈರ್ ಕನಕ ಪುಷ್ಯರಾಗವನ್ನು ನೀವು ಬಲಗೈನಲ್ಲಿ ಬಂಗಾರದ ಒಂದು ಉಂಗುರವನ್ನು ಮಾಡಿಸಿ ಧಾರಣೆಯನ್ನು ಮಾಡ್ಕೋಬೇಕಾಗತ್ತೆ. ಅದೇ ಪ್ರಕಾರ ವಿಶೇಷವಾಗಿ ಈ ಒಂದು ಆ್ಯಂಬರ್ ಅನ್ನತಕ್ಕಂಥ ಒಂದು ಪದಾರ್ಥದಲ್ಲಿ ಬರುವಂಥ ಈ ರೀತಿ ಇರತಕ್ಕಂಥ ಒಂದು ಮಾಲೆ ಇರುತ್ತೆ. ಈ ಮಾಲೆಯನ್ನು ಎನರ್ಜೈಸ್ ಮಾಡಿ ಕತ್ತಿನಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ.
ಅದ್ಭುತವಾದ ಲಾಭಾಂಶಗಳನ್ನು ಸಹ ಪಡ್ಕೊಳ್ತೀರಾ. ಕೆಲವೊಂದು ಜನಗಳಿಗೆ ಇತ್ತೀಚಿನ ದಿನಗಳಲ್ಲಿ ಈ ಕರುಂಗಾಲಿ ಮಾಲೆಯನ್ನು ಹಾಕ್ಕೊಳ್ತಕ್ಕಂಥ ಒಂದು ಕ್ರೇಜ್ ಅನ್ನೋದು ತುಂಬ ಜಾಸ್ತಿ ಆಗಿ ಹೋಗಿದೆ. ಸೊ ಯಾರಿಗೆ ಆಗಬರುತ್ತೆ ಯಾರಿಗೆ ಆಗಬರಲ್ಲ ಅನ್ನೋದನ್ನು ನಿಮ್ಮ ಜಾತಕದ ಪರಿಪೂರ್ಣ ವಿಶ್ಲೇಷಣೆಯನ್ನು ಮಾಡಿ ನಂತರ ಮಾತ್ರ ಹಾಕ್ಕೋಬೇಕಾಗುತ್ತೆ. ಹಾಗಾಗಿ ರಾಶಿ ಆಧಾರಿತದಲ್ಲಿ ರುದ್ರಾಕ್ಷಿ ಆಗಲಿ ಕರುಂಗಾಲಿ ಮಾಲೆ ಧಾರಣೆ ಆಗಲಿ ನಾವು ಖಂಡಿತ ಹೇಳೋದಿಲ್ಲ. ಅದರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ವೈಯಕ್ತಿಕವಾಗಿ ನೀವು ಸಂಪರ್ಕಿಸಿದಾದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನಾವು ಹೇಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ನೀವು ಧಾರಣೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಂತಂದರೆ ಈ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಆಗಲಿ ಪೈರೈಟ್ ಬ್ರೇಸ್ಲೆಟ್ ಆಗಲಿ ಈ ಎರಡರಲ್ಲಿ ಒಂದನ್ನು ನೀವು ಎನರ್ಜೈಸ್ ಮಾಡಿ ಗಂಡಸರಾದರೆ ಬಲಗೈನಲ್ಲಿ ಬಲ ಮೊಣಕೈನಲ್ಲಿ, ಹೆಂಗಸರಾದರೆ ಎಡಗಡೆ ಮೊಣಕೈನಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಇದನ್ನು ಒಂದು ಗುರುವಾರದ ದಿವಸ ಸೂರ್ಯೋದಯ ಕಾಲದಲ್ಲಿ ಇದನ್ನು ಧಾರಣೆಯನ್ನು ಮಾಡಿಕೊಳ್ಳಿ. ವಿಶೇಷವಾದ ಲಾಭಗಳನ್ನು ಅದ್ಭುತವಾದ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಮನೆಯ ಮುಂದೆ 2 ಜೋಡಿ ಪಾರಿಜಾತ ವೃಕ್ಷಗಳನ್ನು ನೆಟ್ಟು ಸಸಿಗಳನ್ನು ನೆಟ್ಟು ಅದನ್ನು ಬೆಳೆಸೋದಕ್ಕೆ ಪ್ರಯತ್ನವನ್ನು ಮಾಡಿ. 2 ವಿಳೆದೆಲೆ ಬಳ್ಳಿಗಳನ್ನು ನೆಟ್ಟು ಅದನ್ನು ಸಹ ಬೆಳೆಸೋದಕ್ಕೆ ಪ್ರಯತ್ನವನ್ನು ಮಾಡಿ. ಅದು ಚಿಗುರ್ತಾ ಇದ್ದ ಹಾಗೆ ಅದು ಅಭಿವೃದ್ಧಿ ಆಗ್ತಾ ಇದ್ದ ಹಾಗೆ ನಿಮ್ಮ ಮನೆಯಲ್ಲೂ ಅಷ್ಟೇ ಒಂದು ಶಾಂತಿಯುತವಾದ ಅಭಿವೃದ್ಧಿಪೂರ್ವಕವಾದ ವಾತಾವರಣ ಬೆಳೆಯೋದನ್ನು ದಿನೇ ದಿನೇ ನೀವೇ ಕಂಡುಕೊಳ್ತೀರಾ. ಎಲ್ಲವೂ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ.